ಇವತ್ತಿನ ವಿಡಿಯೋದಲ್ಲಿ ನನ್ನ ಡಯಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೋಡಿ ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಇಡೀ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತೀನಿ. ಇದು ಒಂದೇ ರೆಸಿಪಿಗೆ ಯೂಸ್ ಮಾಡಲ್ಲ, ಇದು ಭಾಳಷ್ಟು ರೆಸಿಪಿಗೆ ಯೂಸ್ ಆಗುತ್ತೆ. ಆದರೆ ಒಂದೇ ಸಲ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರನೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಒಂದು ಎಳೆ ಲಾಕಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಚೆನ್ನಾಗಿ ತುರಿದು ಇಟ್ಕೋಬೇಕು. ತುರಿದಾದ್ಮೇಲೆ ಇದಕ್ಕೆ ಒಂದು 100 ಗ್ರಾಮ್ ಆಗುವಷ್ಟು ಮನೆಯಲ್ಲೇ ಮಾಡ್ಕೊಂಡಂಥ ಪನ್ನೀರ್ನ ಹಾಕ್ತಾಯಿದ್ದೀನಿ. ನಾನು ರುಬ್ಬಿಟ್ಕೊಂಡಂಥ ಪೇಸ್ಟ್ ಏನಿತ್ತು ಅದು ಅರ್ಧ ಚಮಚ ಹಾಕ್ತಾಯಿದ್ದೀನಿ. ಅರ್ಧ ಚಮಚ ಜೀರಿಗೆ ಪೌಡ್ರು, ಅರ್ಧ ಚಮಚ ಗರಂ ಮಸಾಲ, ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಎಳ್ಳಿನ ಬದಲಾಗಿ ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಹಿಟ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟು ಬದಲಿಗೆ ಜೋಳದ ಹಿಟ್ಟನ್ನು ಬಳಸಿದ್ದೀನಿ. ಬಿಸಿ ನೀರು ಏನು ಹಾಕಬೇಡಿ, ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ನಾನು ರೊಟ್ಟಿ ಥರ ತಟ್ಕೊಂಡು, ಮಸಾಲೆ ರೊಟ್ಟಿ ತಟ್ತೀವಲ್ವ ಆ ರೀತಿ ತಟ್ಕೊಂಡು ನೋಡಿ ಈ ಥರ ಒಂದು ಸ್ವಲ್ಪ ಓಲ್ ಮಾಡ್ಕೊತೀನಿ. ಒಂದು 4-5 ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಸವರಿ ಅದಾದಮೇಲೆ ಮೇಲೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಎಣ್ಣೆ ಭಾಳ ಕಡಿಮೆ ಉಪಯೋಗ ಮಾಡ್ತೀನಿ. ಚೆನ್ನಾಗಿ ಗರಿಗರಿಯಾಗಿ ಬೇಯಿಸ್ಕೊಂಡು ನಾನು ಇದನ್ನು ಮೊಸರು ಮತ್ತು ಸ್ವಲ್ಪ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ.